ಇದೊಂದು ಐತಿಹಾಸಿಕವಾದಂತ ದಿನ. ಈಗಾಗಲೇ ನಿನ್ನೆ ತಾವೆಲ್ಲ ಗಮನಿಸಿದ್ರಿ, ನೆನ್ನೆ ಅಲ್ಲ ಮೊನ್ನೆ ಬೆಂಗಳೂರಿಗೆ ಹೊಸ ರೂಪ ಬಂತು. 5 ಕಾರ್ಪೊರೇಷನ್ಗಳನ್ನ ಇಡೀ ದೇಶ ನಮ್ಮ ಭಾರತವನ್ನ ಗಮನಿಸುವ ರೀತಿಯಲ್ಲಿ ಘೋಷಣೆಯನ್ನ ನಾವು ಮಾಡಿದ್ದೇವೆ. ಅವ್ರ ಮೇಲ್ಗಡೆ ಉಸ್ತುವಾರಿಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಆ 5 ಕಾರ್ಪೊರೇಷನ್ ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸುಮಾರು 500 ನಾಯಕರುಗಳು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಈಗ ಸೃಷ್ಟಿ ಆಗ್ತಾ ಇದ್ದಾರೆ. ಹೊಸ ಕಾರ್ಪೊರೇಟ್ಗಳು ಮುಂದಕ್ಕೆ ಕೆಲವು ಏರಿಯಾಗಳು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ಏನು ವ್ಯಾಪ್ತಿ ಇತ್ತು ಆ ವ್ಯಾಪ್ತಿಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ. ನಿಮ್ಮೂರು 10ಕ್ಕೆ ಬರ್ಬೋದು. ಆ ಬೆಂಗಳೂರು ಎಲ್ಲಿವರೆಗೂ ಬರ್ತದೆ ಗೊತ್ತಿಲ್ಲ, ಎಲ್ಲಿವರೆಗೂ ಬೆಳೆದಿದೆ ಅಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಇವತ್ತು ಇದೆ. ಇವತ್ತು ಕ್ಯಾಬಿನೆಟ್ ನಲ್ಲಿ ಹಿಂದೆ ಕೆಲವರೆಲ್ಲ ರೈತರು, ಬಿಜೆಪಿ ಸ್ನೇಹಿತರು, ಜನತಾದಳ ಸ್ನೇಹಿತರು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋ ವಿಚಾರ ಕ್ಯಾಬಿನೆಟ್ ಅಲ್ಲಿ ಘೋಷಣೆ ಆದಾಗ ನಮ್ಮ ಕಾಲೇಜಿನ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಇಲ್ಲಿ ಧರಣಿ ಮಾಡೋದು, ಟೀಕೆ ಮಾಡೋದು. ನಾನಾಗ ಹೇಳ್ದೆ, ನೀವೇನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ರಾಮನಗರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ, ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಹೇಳಿದೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಅದರಲ್ಲಿ ನನಗೆ ನಂಬಿಕೆ ಇರೋದು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಎಲ್ಲಿ ಮಾತಾಡ್ತಾ ಇದ್ದೀನಿ? ರಾಮನಗರದ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಇಡೀ ನಮ್ಮ ಜಿಲ್ಲೆ ಜನ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಜನ ಆಸೆ ಪಟ್ರಿ. ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ, ಈ 4 ಕೂಡ, ಆರ್ವಳ್ಳಿ, ಇದು 4-5 ಕೂಡ ಬೆಂಗಳೂರು ದಕ್ಷಿಣ ಅಂತೇಳಿ ಯಾರು ಏನೇ ತಂಟೆ ತಕರಾರು ಮಾಡಿದ್ರು ಕೂಡ, ಅಡಚಣೆ ಮಾಡಿದ್ರು ಕೂಡ ನಿಮ್ಮೆಲ್ಲರ ಬಯಕೆ ಅಂತೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಆಯ್ತು. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ ಡಿ.ಕೆ. ಶಿವಕುಮಾರ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ. ಇದರಲ್ಲೊಂದು ಅರ್ಥ ಇದೆ. ನಮ್ದು ಬೆಂಗಳೂರು ಉತ್ತರ ಡಿಸ್ಟ್ರಿಕ್ಟ್ ಅಂತೇಳಿ ಅವರು ಕೂಡ ಅವರ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಈಗಾಗಲೇ ಕಾರ್ಯರೂಪ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ನಾವೆಲ್ಲ ಬೆಂಗಳೂರಿನವರು. ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಾಗ ಇಷ್ಟು ವಿಸ್ತೀರ್ಣವಾಗಿ ಬೆಳೀತದೆ ಅಂತೇಳಿ ಅವರು ಕೂಡ ಬಯಸಿರ್ಲಿಲ್ವೇನೋ. ಇವತ್ತು ಬಹಳ 1.4 ಕೋಟಿ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ. ಪ್ರತಿದಿನ 75 ಲಕ್ಷ ಜನ ಹೊರಗಡೆಯಿಂದ ಬಂದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಕೋಲಾರ ಇರ್ಬೋದು, ಎಲ್ಲ ಕಡೆ ದೇವನಹಳ್ಳಿ, ಹೊಸಕೋಟೆ ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಬಂದು ಇವತ್ತು ಕೆಲಸ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಬೆಂಗಳೂರಿಗೆ ಬಂದು ಹೊರಗಡೆಯಿಂದ ಬಂದು ಹೋಗೋದ್ ಬದಲು ನಮ್ಮೂರ್ ಜನ ನಮ್ಮೂರಲ್ಲೇ ಕೆಲಸ ಮಾಡಬೇಕು, ನಮ್ಮೂರಲ್ಲೇ ಶಾಲೆ ಸಿಗ್ಬೇಕು, ನಮ್ಮೂರಲ್ಲೇ ಬೆಂಗಳೂರು ನಗರವನ್ನ ನೋಡ್ಬೇಕು ಅನ್ನೋದು ನನ್ನ ಚಿಂತನೆ. ಈ ದೇಶದ ಇತಿಹಾಸ ಬಹುಶಃ ಬೆಂಗಳೂರಿನ ಮುಂದಿನ ದೂರದೃಷ್ಟಿ ಎಲ್ಲ ನಾಯಕರುಗಳು ಕೂಡ ಈ ಬೆಂಗಳೂರಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಇವತ್ತು ಹೊರಗಡೆಯಿಂದ ಬಂದು ನಿಮ್ ರಾಮನಗರಕ್ಕಿರ್ಬೋದು, ಬಿಡದಿಗಿರ್ಬೋದು, ಕನಕಪುರಕ್ಕಿರ್ಬೋದು ಎಲ್ಲ ಬಂದು ಬೆಂಗಳೂರು ಸುತ್ತಮುತ್ತಲಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಯಿಂದ ಬಂದು ಇಲ್ಲಿ ರಾಜಕಾರಣನೂ ಮಾಡ್ತಾ ಇದ್ದಾರೆ, ಆಸ್ತಿನೂ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ನಾನು ಅದನ್ನ ಯಾರು ಬಿಚ್ಚಿ ಬಿಡಿಸಿ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ.
ಇವತ್ತು ಬೆಳಗ್ಗೆ ನಾನು ಕ್ಯಾಬಿನೆಟ್ನಲ್ಲಿ ರಾಮನಗರ ಈಗಾಗಲೇ ಮೆಡಿಕಲ್ ಕಾಲೇಜು ಕೆಲಸ ನಡೀತಾ ಇದೆ ಅಲ್ವೇನ್ರಿ? ಇಕ್ಬಾಲ್ ಸಾಹೇಬ್ರೆ, ನಂಗೆ ಗೊತ್ತಿಲ್ಲ, 24/7 ನಡೀತಾ ಇದೆ. ಇವತ್ತು ಬೆಳಗ್ಗೆ ಕ್ಯಾಬಿನೆಟ್ನಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ನಿಂದ 25 ಎಕರೆ ಜಮೀನಿಗೆ 60 ಕೋಟಿ ರೂಪಾಯಿ ಮೀಸಲಾಗಿ ಇಡ್ಲಿಕ್ಕೆ, ಕನಕಪುರದ ಮೆಡಿಕಲ್ ಕಾಲೇಜಿನ ಮೀಸಲಾಗಿ ಇಡ್ಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಕೂಡ ತೀರ್ಮಾನ ಆಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ಮುಂದಕ್ಕೆ ಎಷ್ಟು ಬೇಕು ಅದಕ್ಕೆ ಹಣ ಕೂಡ ಬರ್ತಾ ಇದೆ. ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವೇನು ಕೊಟ್ಟ ಮಾತು ಏನಿದೆ ಆ ಮಾತನ್ನ ಉಳಿಸ್ಕೊಳ್ಳುವಂತ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾನು ಬೆಂಗಳೂರಿಗೆ ಹಿಂದೆ ಕನಕಪುರದಲ್ಲಿ ಏನು ನಮ್ಮ ಶಿವನಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರ ಸನ್ನಿಧಿಯಲ್ಲಿ ನಿಮ್ಮ ಆಸ್ತಿಗಳನ್ನ ನೀವು ಯಾರು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಒಂದು ಮಾತು ಹೇಳಿದೆ. ಇಡೀ ಜಿಲ್ಲೆಯಲ್ಲಿ ಇಡೀ ಜನ ವ್ಯಾಪಕವಾಗಿ ಟೀಕೆ ಮಾಡಿದ್ರು, ಚರ್ಚೆ ಮಾಡಿದ್ರು, ಅವಕಾಶ ಆಯ್ತು. ನಿಮ್ಮ ಆಸ್ತಿಗಳೆಲ್ಲ ಚಿನ್ನ ಆಗ್ತದೆ, ಸ್ಕ್ವೇರ್ ಫೀಟ್ ಆಗ್ತದೆ ಅಂತ ಹೇಳಿದೆ. ನನ್ನ ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟೆಲ್ಲ ಟೀಕೆಗಳನ್ನ ಮಾಡಿದ್ರು. ನಾವು ಯಾರನ್ನು ಕೂಡ ಅದಕ್ಕೆ ನಾವು ಗಮನದಲ್ಲಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗದೆ ನಮ್ಮ ಕೆಲಸ ಮಾಡುವಂತದ್ದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಅದಕ್ಕೆ ಜನ ಕೂಡ ಇವತ್ತು ನಮಗೆ ಪ್ರೋತ್ಸಾಹವನ್ನು ಕೂಡ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಾಲಕೃಷ್ಣರವರು, ಡಿ ಕೆ ಶಿವಕುಮಾರ್, ನಾನು, ಯೋಗೇಶ್ವರ್ ಮತ್ತು ನಮ್ಮ ಇಕ್ಬಾಲ್ ಹುಸೇನ್ ಅವರು 4 ಜನ ಈ ಜಿಲ್ಲೆಯ ಶಾಸಕರು, ರವಿ ಅವರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯ ಸುರೇಶ್ ಅವರಿದ್ದಾರೆ. ನಮಗೆಲ್ಲ ಚುನಾವಣೆ ಒಂದೇ ದೃಷ್ಟಿಯಿಂದ ನಾವು ಇಟ್ಕೊಂಡು ಮಾಡ್ತಾ ಇಲ್ಲ. ಮುಂದಕ್ಕೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಆಶಾ ಕಿರಣವನ್ನು ನೋಡಬೇಕು. ನಮ್ಮ ಜೀವನದಲ್ಲಿ ನಿಮ್ಗೇನಾದ್ರು ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು. ನಾವು ಕೂಡ ನಮ್ಮ ರಾಜಕಾರಣವನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಸಾಕ್ಷಿ ಗುಡ್ಡಗಳನ್ನ ಕೆಂಗಲ್ ಹನುಮಂತಯ್ಯನವರು ಮತ್ತು ಕೆಂಪೇಗೌಡರು ನಮ್ಮ ಜಿಲ್ಲೆಯವರು ಯಾವ ರೀತಿ ಬಿಟ್ಟು ಹೋದ್ರು, ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಇವತ್ತು ನಾನು ಕರೆದು ಇಲ್ಲಿ ಬಂದು ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಏನು ನಿಮ್ಮನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ, ಇದನ್ನ ಹಿಂದೆ ಬಿಡದಿ ಪ್ಲಾನಿಂಗ್ ಏರಿಯಾ ಅಥಾರಿಟಿ ಅಂತ ಇತ್ತು. ಏನಪ್ಪಾ?